ಹಾಯ್ ಗೈಸ್, ಫೈನಲಿ ಸೂರ್ಯದೇ ಕಂಗ್ವಾ ಮೂವಿ ಟೈಲರ್ ರಿಲೀಸ್ ಆಗಿದೆ. ಲಾಸ್ಟ್ ಟೈಮ್ ಏನೋ ಅಂದಿದ್ಯಾ ಒಂದು ಗ್ಲಿಮ್ ರಿಲೀಸ್ ಆಗಿತ್ತು ಸರ್, ಅದಕ್ಕಿಂತ ಬೆಟರ್ ಆಗಿದ್ದು ಟೈಲರ್ ರಿಲೀಸ್ ಆಗಬೇಕು. ನಮ್ಮ ಪ್ಯಾನ್ ಇಂಡಿಯಾ ಗ್ಲೋಬಲ್ ರಿಲೀಸ್ ಮಾಡ್ಲತ್ತರ ಅಂದ್ರೆ ಆ ಥರ ಇದು ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋದು. CG ಅಲ್ಲಿ, VFX ಅಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಮತ್ತು ಕಾಸ್ಟ್ಯೂಮ್ ಡಿಸೈನ್ ಅಲ್ಲಿ ಡಾಕ್ಟರ್ ಬಗ್ಗೆ ನಾವು ಮಾತಾಡೋದು. ಅದಕ್ಕಿಂತ ಪಹಲೆ ವಿಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವೆಲ್, ಇದು ಮೂವಿ ಸೆಲೆಕ್ಟ್ ಮುಟ್ಟೋದಿನ ವೇಟ್ ಮಾಡಿದೆವು ಬಾಸ್. ವೆಲ್, ಒಂದು ಪೋಸ್ಟರ್ ರಿಲೀಸ್ ಆಗಿತ್ತು, ಅದು ಹದ್ದು ಸಂಗಟೆ ಕಾಸ್ಟ್ಯೂಮ್ನು ನಾವು ನೋಡಿದ್ದೇವಲ್ಲ. ವೆಲ್, ಇದು ಬಾಸ್ ಒಂದು ಹೈಲಿ ಫಿಲ್ಮ್ ಬರ್ಲತ್ತದ. ಸೂರ್ಯ ಕೆರೆದ ಬಿಗ್ಗೆಸ್ಟ್ ಮೂವಿ. ಸೆಕೆಂಡ್ ನಾವು ಮಾತಾಡೋದು, ಇದು 35 ಲ್ಯಾಂಗ್ವೇಜಾಗ ಇದು ಮೂವಿ ರಿಲೀಸ್ ಆಲತ್ತದ. 35 ಸಾಂಗ್ನು ರಿಲೀಸ್ ಆಲತ್ತದ. ಒಂದೊಂದು ಸಾಂಗು ಒಂದೊಂದು ಲ್ಯಾಂಗ್ವೇಜ್ದಾಗ ಅದು ಪರ್ಫೆಕ್ಟ್ ಆಗಿರಬೇಕು. ಸೆಕೆಂಡ್ ನಾವು ಮಾತಾಡಬೇಕಂದ್ರೆ ಡಬ್ಬಿಂಗ್ ಸರಿಯಾಗಿರಬೇಕು ಬಾಸ್. ಓಕೆ, ಇದು ವಿಜುವಲಿ ನಮಗೆ ಸರಿಯಾಗಿ ಅನ್ಸದ, ಸ್ಟೋರಿನೂ ಸರಿಯಾಗಿದ್ದಿರಬೇಕು. ಬಟ್ ಇಲ್ಲಿ ಡಬ್ಬಿಂಗ್ನು ಮೇನ್ ಇಂಪಾರ್ಟೆಂಟ್ ಅದ. ಯಾವ್ದು ಲ್ಯಾಂಗ್ವೇಜ್ದಾಗ ನಾವು ಮೂವಿ ರಿಲೀಸ್ ಮಾಡ್ತೀವಿ ಅದು ಡಬ್ಬಿಂಗ್ ಸರಿಯಾಗಿರಬೇಕು, ಸೂರ್ಯಗೆ ಮ್ಯಾಚ್ನೂ ಆಗಬೇಕು. ಅವಾಗೆ ಆ ಆಡಿಯನ್ಸ್ ಕನೆಕ್ಟ್ ಆಗ್ತದ ಮೂವಿ ಸಂಗಟ. ವೆಲ್, ಸ್ಟೋರಿ ಸಂಗಟನೂ ಕನೆಕ್ಟ್ ಆಗ್ತದ ಪಬ್ಲಿಕ್. ಬಟ್ ಏನಂದ್ರೆ ಅದು ಡಬ್ಬಿಂಗ್ನು ಸರಿಯಾಗಿರ್ಬೇಕು, ಅವಾಗೆ ಆಡಿಯನ್ಸ್ ಕನೆಕ್ಟ್ ಆಗ್ತದೆ. ವೆಲ್, ಇದು ಟೈಲರ್ ಹೆಂಗೆ ರಿಲೀಸ್ ಆಗಿದಿಲ್ಲ. ಥೋಡೆ VFX ಬಗ್ಗೆ ನಾವು ಮಾತಾಡೋದು. VFX ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ ಬಸ್. ಯಾಕಂದ್ರೆ ಥೋಡೆ ಹೈಲಿ ಬಜೆಟ್ ಫಿಲ್ಮ್ಗಳು ನಾವು ನೋಡಿ, ಆದಿಪುರುಷ್ ಮೂವಿಯಲ್ಲಿ ಮತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಬಿಗ್ ಮೂವಿ ಬರ್ಲತ್ತದ ಒಂದು ದೇವ್ರ ಮೇಲೆ. ವೆಲ್, ಅದು VFX ನನಗೆ ಬಿಲ್ಕುಲ್ ಇಷ್ಟ ಆಗಿದಿಲ್ಲ ಬಸ್. ಯಾಕಂದ್ರೆ ಪೂರ ಗ್ರೀನ್ ಅಂದರೆ ವಿಂಡೋ ಸಪ್ಲೈ ಪೂರ ಗ್ರೀನ್ ಹಾಕಿದ್ರು. ಬಟ್ ಇಲ್ಲಿ ಕಂಗ್ವಾ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅಡವಿದು ಪೂರ ಲೊಕೇಶನ್ ಎಲ್ಲ ತೋರಿಸಿರಲ್ಲ. ವೆಲ್, ಗ್ರೀನ್ ಎಷ್ಟು ತೋರಿಸ್ಬೇಕು ಅದೇ ಪರ್ಫೆಕ್ಟ್ಲಿ ಮ್ಯಾಚಿಂಗ್ ನಮಗೆ ಅನ್ಸುತ್ತೆ. ಸಮುದ್ರದ ನೀರಲ್ಲಿ ನೋಡ್ರಿ ಪೂರ ಕೈಗಳೆಲ್ಲ ಕಟ್ ಮಾಡಿಗೆ ಸಾಕ್ಲತ್ತರ, ಅದು ಶಾರ್ಟ್ ಬಾಸ್. ಮತ್ತು ಒಂದು ಸ್ನೇಕ್ ಶಾರ್ಟ್ನು ಅಲ್ಲಿ, ಬಾಣ ಬುಡ ಸೀನ್ನು ಅಲ್ಲಿ, ಮತ್ತು ಕಾಕೊಡಲ್ ಸಂಗತಿ ನೀರೊಳಗೆ ಸೂರ್ಯದ ಲುಕ್ನ ಅಲ್ಲಿ. ಮತ್ತು ಲಾಸ್ಟಿಗೆ ಒಂದು ಪಾಯಿಂಟ್ ನೀವು ನೋಡ್ರಿ, ಒಂದು ಸ್ಮೈಲ್ ಕೊಡ್ತಾರೆ, ಅದು ನಿಮಗೆ ಕಾಣ್ತಿರ್ಬೇಕು. ಯಾಕಂದ್ರೆ ಅಲ್ಲಿ ಯಾರೋ ಎಂಟ್ರಿ ಕೊಡ್ಲತ್ತಾರ ಅಂದ್ರೆ ಇಲ್ಲಿ ಸೂರ್ಯ ಡಬಲ್ ರೋಲ್ ಯಾರ. ಬಟ್ ಐ ಡೋಂಟ್ ನೋ, ಇನ್ನೊಬ್ಬರು ಬಿಗ್ ಆ್ಯಕ್ಟರ್ ಇದ್ದಿರಬೇಕು, ಅದು ಪಾಯಿಂಟ್ ನಮ್ಗೆ ಅನ್ಸ್ಲತ್ತದ. ಇಲ್ಲಿ 3 ಗ್ಯಾಂಗ್ ನನಗೆ ಅನ್ಸ್ಲತ್ತದ. ಒಂದು ಬಾಬಿ ದೇವಲ್ ಕ್ಯಾರೆಕ್ಟರ್, ಅವ್ರು ಬಾಬಿ ದೇವಲ್ ಮುಂದೆ ನಾವು ಮಾತಾಡಬೇಕು. ಒಂದು ಬಾಬಿ ದೇವಲ್ ಗ್ಯಾಂಗ್ ಇದ್ದಿರಬೇಕು, ಸೂರ್ಯದೊಂದು ಗ್ಯಾಂಗ್ ಅದ. ಸೆಕೆಂಡ್ ಥರ್ಡ್ನೇ ಇನ್ನೊಬ್ಬರು ಗ್ಯಾಂಗ್ ನಮಗೆ ಅನ್ಸದ. ಇವರಿಬ್ಬರು ಸಂಗತಿ ಇನ್ನೊಬ್ಬ ದೊಡ್ಡ ಲೀಡರ್ ಇಲ್ಲಿ ನಮಗೆ ಅನ್ಸ್ಲತ್ತದ. ಇದೊಂದು ಬಿಗ್ಗೆಸ್ಟ್ ಮೂವಿ ಅದ, ಇದೊಂದು ಹಳಿ ಕಥೆನೇ ಅದ ಅಂತಂದ್ರೆ. ವೆಲ್, ಇದು ಯಾವಾಗ ಸ್ಟೋರಿ ಡಾಕ್ಟರ್ಸ್ ಇಲ್ಲಿ ಕೊಟ್ಟಾರ ಅದು ಗೊತ್ತಿಲ್ಲ. ಯಾಕಂದ್ರೆ ನಾನು ರೀಸೆಂಟ್ಲಿ ಅವಾಗ ಒಂದು ಪಾಯಿಂಟ್ ನೋಡಿದ್ದೇನೆ, ಇದಕ್ಕೆ ಕಂಗ್ವಾ ಮೀನಿಂಗ್ ಏನದ ಮತ್ತು ಇದು ಮೂವಿ ಸ್ಟೋರಿ ಯಾವಾಗಿಂದ ಅದ ಡೀಟೇಲಾಗಿ ನನಗೆ ಗೊತ್ತಾಗಲಿಲ್ಲ. ಕಂಗ್ವಾ ಮೀನಿಂಗ್ ಏನಂತ ನಿಮಗೇನೋ ಗೊತ್ತಿದ್ದ ಕಾಮೆಂಟ್ ಮಾಡಿ ನನಗೆ ಹೇಳಿ. ಮೇ ಬಿ ಯಾವುದೋ ಒಂದು ವೀಡಿಯೋ ಒಳಗೆ ಕಂಗ್ವಾ ಮೀನಿಂಗ್ ಏನೋ ನನಗೆ ಗೊತ್ತಾಗಲಿಲ್ಲ ಬರೋಬರ್ನು. ಸೆಕೆಂಡ್ ನಾವು ಮಾತಾಡೋ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ. ಗ್ಲಿಮ್ ಒಂದು ರಿಲೀಸ್ ಆಗಿತ್ತಲ್ಲ, ಅದು ಸಾಲಿಡ್ ಇತ್ತು ಬಸ್. ಮತ್ತು ನೆಟ್ಫ್ಲಿಕ್ಸಲ್ಲಿ ಒಂದು ಸಣ್ಣ ಟೀಸರ್ ರಿಲೀಸ್ ಆಗಿತ್ತಲ್ಲ, ಸ್ವಲ್ಪ ಅಲ್ಲಿ ಡಿಸಪಾಯಿಂಟ್ ನನಗೆ ಮಾಡಿತು. ಡಾಕ್ಟರ್ ಸರ್ ಇದು ನೆಕ್ಸ್ಟ್ ಟೈಲರ್ ಯಾವಾಗ ರಿಲೀಸ್ ಮಾಡ್ತಿರಲ್ಲ ಅವಾಗ ಒಂದು ಸಾಲಿಡ್ ಆಗಿ ಟೈಲರಲ್ಲಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಅದು ನಮಗೆ ಸರಿಯಾಗಿ ಅನಿಸ್ಬೇಕು. ಅದು ನಮಗೆ ವಿಜುವಲಿ ಬೆಟರ್ ನಮಗೆ ಅನಿಸ್ಬೇಕು. ನೋಡಿ ಒಂದೊಂದು ಶಾರ್ಟ್ಗಳು ಶಾಕಿಂಗ್ ಸೀನ್ಸ್ಗಳು ಕೊಡಬೇಕು. ಇಲ್ಲಿ ಬಾಬಿ ದೇವಲ್ ಬಗ್ಗೆ ನಾವು ಮಾತಾಡೋದು. ಆ್ಯನಿಮಲ್ ಅವ್ರ ಕೆರಿಯರ್ ಚೇಂಜ್ ಆಗಿದೆ ಬಸ್. ವೆಲ್, ಅದು ಒಂದು ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಈ ಫಿಲ್ಮ್ನಲ್ಲಿ ಒಂದು ರಾಕ್ಷಸಿ ಅಪ್ಲೇ ಕಾಣ್ಲತ್ತಾರ ಅಂದ್ರೆ ಎಷ್ಟು ಮಂದಿಗೆ ಒಳ್ಳೆತಾರ ಅವರು, ಅದು ಸಾಲಿಡ್ ನನಗೆ ಅನ್ಸಿದೆ. ಹಂಗೆ ಓಕೆ, ಇನ್ನು ತೆಲುಗು ತಮಿಳ್ದಾಗ ಬೇರೆ ಲ್ಯಾಂಗ್ವೇಜ್ದಾಗ ಟೈಲರ್ ರಿಲೀಸ್ ಆದಮೇಲೆ ಅವಾಗ ಗೊತ್ತಾಗ್ತದ ಅದು ಡಬ್ಬಿಂಗ್ ಹೆಂಗೆ ಕೊಟ್ಟರಂತ. ಬಟ್ ಈಗ ತಮಿಳ್ದಾಗೆ ರಿಲೀಸ್ ಆಗಿದೆ. ನಾ ಈಗ ವಿಡಿಯೋ ಖತಮ್ ಮಾಡ್ತಾನೆ, ಬೇರೆ ಲ್ಯಾಂಗ್ವೇಜಾಗೂ ಇದು ಮೂವಿ ಟೈಲರ್ ರಿಲೀಸ್ ಆಗಿರ್ಬೇಕು. ಅದು ಒಂದೊಂದು ಸೀನಲ್ಲಿ ಒಂದೊಂದು ಫ್ರೇಮ್ನಾಗಲಿ ಚಲೋ ಪ್ರೆಸೆಂಟೇಷನ್ ಅಂತಾಗ ಇದು ಟೈಲರ್ ರಿಲೀಸ್ ಮಾಡ್ಯಾರ. ನೀವು ಫ್ರೇಮ್ ಬೈ ಫ್ರೇಮ್ ನೋಡ್ರಿ, ವಿಜುವಲಿ ಅಲ್ಲಿ ಮತ್ತು ಥೋಡೆ ಕಲರ್ಫುಲ್ ಶಾರ್ಟ್ಸ್ಗಳ್ನು ಅಲ್ಲಿ, ಥೋಡೆ ಸ್ಲೋ ಮೋಷನ್ ಸೂರ್ಯದ ಇಮೋಷ್ನಲ್ನು ಅಲ್ಲಿ ಅದು ಕನೆಕ್ಟ್ ಕಾಣ್ಲತ್ತದ ಪ್ರತಿಯೊಂದು ಫ್ರೇಮ್ನಲ್ಲಿ. ಅದು ಶಾರ್ಟ್ ಪ್ರೆಸೆಂಟೇಷನ್ ಡಾಕ್ಟರ್ಸ್ ಅಂತ ಚಲೋ ಕೊಟ್ಟಾರ. ವೆಲ್, ಅದೇ ಪಾಯಿಂಟ್ನ ಹೇಳ್ತೀನಿ, VFX ಬೆಟರ್ ಆಗಿರಬೇಕು. ಇಲ್ಲಿ ಸರಿಯಾಗಿ ನಮಗೆ ಅನ್ಸ್ಲತ್ತದ. ಅದು ಬಿಗ್ ಸ್ಕ್ರೀನ್ನ ನೋಡೋಕೆ ಮಟ್ಟಿಗೆ 3Dದಾಗ ರಿಲೀಸ್ ಆಗ್ತದ, ಏನು ನಾರ್ಮಲ್ದಾಗೆ ರಿಲೀಸ್ ಆಗ್ತದ ಅದು ಇನ್ನೂ ನಮಗೆ ಗೊತ್ತಿಲ್ಲ. ಬಟ್ ಯಾವ್ದನ್ನ ತಮಿಳ್ ಇಂಡಸ್ಟ್ರೀಸ್ ಮೂವಿ ಬರ್ಲತ್ತದ 1 ವೀಕ್ ಪೈಲೇ ಮೂವಿ ಟೈಲರ್ ರಿಲೀಸ್ ಆಗ್ತದೆ. ಬಟ್ ಇದು 2 ತಿಂಗಳ ಪೈಲೇ ಇದು ಟೈಲರ್ ರಿಲೀಸ್ ಮಾಡತ್ತರ ಸರಿಯಾಗಿ ನನಗೆ ಅನ್ಸೋದು. ಯಾಕಂದ್ರೆ ಒಂದು ಹೈಲಿ ಫಿಲ್ಮ್ ಬರ್ಲತ್ತದ ಅಂದಮೇಲೆ ಅದು ಮೂವಿ ಸೆಕೆಂಡ್ ಟೈಲರ್ನು ರಿಲೀಸ್ ಆಗ್ತದೆ. ಈಗ ರೀಸೆಂಟ್ಲಿ ಥೋಡೆ ಮೂವಿಗೆ ನಾವು ನೋಡಿವಲ್ಲ, ಯಾವಾಗ ಒಂದು ದೊಡ್ಡ ಮೂವಿ ಬರ್ಲತ್ತಿತ್ತಂದ್ರು ಸೆಕೆಂಡ್ ಟೈಲರ್ನು ರಿಲೀಸ್ ಮಾಡ್ತಾರೆ. ಸ್ಮಾರ್ಟ್ ಶಂಕರ್ ಟೈಲರ್ನು ಅಲ್ಲಿ ಮತ್ತು ಬೇರೆ ಮೂವಿಗಳು ಟೈಲರ್ನು ಅಲ್ಲಿ ಡಬಲ್ ಟೈಲರ್ಗಳು ರಿಲೀಸ್ ಮಾಡ್ತಾರೆ. ಫಸ್ಟ್ ಟೈಲರು, ಸೆಕೆಂಡ್ ಟೈಲರು ಅಂತ ಈ ಥರ ರಿಲೀಸ್ ಮಾಡುತ್ತೆ. ಇದನ್ನು ನನಗೆ ಪಾಯಿಂಟ್ ಇಷ್ಟ ಆಗಿದೆ. ಯಾಕಂದ್ರೆ ಒಂದು ಬಿಗ್ ಮೂವಿ ಬರ್ಲತ್ತು ಆ ಥರ ಫಸ್ಟ್ ಟೀಸರ್ ಅಲ್ಲಿ ಮತ್ತು ಒಂದು ಗ್ಲಿಮ್ ಅಲ್ಲಿ ಮತ್ತು ಫಸ್ಟ್ ಟೈಲರ್ ಅಲ್ಲಿ ಸೆಕೆಂಡ್ ಟೈಲರ್ನು ಈ ಥರ ರಿಲೀಸ್ ಮಾಡುತ್ತೆ. ಇದೊಂದು ಪಾಯಿಂಟ್. ಯಾಕಂದ್ರೆ ಪ್ರಮೋಷನ್ ಚಲೋ ಆಗಿರಬೇಕು. ಇದು ಮೂವಿ ಎಷ್ಟು ಲ್ಯಾಂಗ್ವೇಜ್ದಾಗ ರಿಲೀಸ್ ಆಗುತ್ತೋ ಅಷ್ಟು ಲ್ಯಾಂಗ್ವೇಜ್ದಾಗ ಪ್ರಮೋಷನ್ ಮಾಡಬೇಕು. ಸ್ಪೆಷಲಿ ನಾವು ಮಾತಾಡೋದು ತಮಿಳ್ದಾಗ ಹೆಂಗನ ಪ್ರಮೋಷನ್ ಆಗೇ ಆಗ್ತದ, ಮತ್ತು ಕನ್ನಡದಾಗಲಿ ಮತ್ತು ತೆಲುಗುದಾಗಲಿ ಮತ್ತು ಹಿಂದಿದಾಗ ಇದು ಪ್ರಮೋಷನ್ ಆಗಬೇಕು. ಅವಾಗೆ ಒಂದು ಹೈಪ್
ಜಂಪ್ ಹಿಡ್ಕತ್ತದ ಇದು ಮೂವೀಸಲ್ಲಿ. ವೆಲ್ ಸೂರ್ಯ ಇದ್ರ ಮೇಲೆ ಜಂಪ್ ಹಿಡ್ಕತ್ತದ 100%, ಬಟ್ ಪ್ರಮೋಷನ್ ಸ್ವಲ್ಪ ಇಂಪಾರ್ಟೆಂಟ್ ಅದು ಯಾವುದನ್ನ ಫಿಲ್ಮ್ ಕನಾಲಿ. ಸೊ ಪ್ರಮೋಷನ್ ಮಾಡಿದ್ಮೇಲೆ ಇದು ಮೂವಿ ಆಲ್ಮೋಸ್ಟ್ ಎಷ್ಟೋ ಮಂದಿಗೆ ಗೊತ್ತಾಗ್ತದ. ಒಂದು ತಮಿಳ್ ಇಂಡಸ್ಟ್ರೀಸ್ ಒಂದು ಬಿಗ್ಗೆಸ್ಟ್ ಗ್ಲೋಬಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದೆ ಸೂರ್ಯ ಅವ್ರದ್ದು. ಸೊ ನಮ್ಮ ಪಾಯಿಂಟ್ ಹೇಳೋದು ಅಷ್ಟೇ, ಡಬ್ಬಿಂಗ್ ಸರಿಯಾಗಿರಬೇಕು. ಯಾವುದನ್ನ ಫಿಲ್ಮ್ದಲ್ಲಿ ಡಬ್ಬಿಂಗ್ ಸರಿಯಾಗಬೇಕು. ಕನ್ನಡದಾಗ ಮೂವಿ ನೋಡುತ್ತೆ ನನಗೆ ಸೂರ್ಯ ಡಬ್ಬಿಂಗ್ ವಾಯ್ಸ್ ನನಗೆ ಮ್ಯಾಚ್ ಆಗ್ಬೇಕು. ಹಾಂ, ಇವ್ರು ಸೂರ್ಯನೇ ಮಾತಾಡ್ತಾರಪ್ಪ, ಇವರು ಬಾಬಿ ದೇವಲೇ ಮಾತಾಡ್ತಾರೆ, ಇನ್ನೊಬ್ಬರು ಕ್ಯಾರೆಕ್ಟರ್ ಅವರೇ ಮಾತಾಡ್ತಾರೆ, ಅವ್ರ ವಾಯ್ಸೇ ನಮಗೆ ಅನಿಸ್ಲತ್ತ. ಆ ಥರ ಪಬ್ಲಿಕ್ ಅನಿಸ್ಬೇಕು. ಅವಾಗೇ ಪಬ್ಲಿಕ್ ಇಂಟ್ರೆಸ್ಟಿಂಗ್ ಆಗಿ ನೋಡ್ತದೆ. ಅದು ಸಾಂಗ್ನು ಅಲ್ಲಿ ತಮಿಳ್ದಾಗ ರಿಲೀಸ್ ಆಗೇಸಿ ಮತ್ತು ಕನ್ನಡದಾಗ ಅದೇ ಸಾಂಗನ್ನ ರಿಲೀಸ್ ಮಾಡ್ತೀನಿ, ಡಬ್ಬಿಂಗ್ ಬರೋಬ್ಬರಿ ಮ್ಯಾಚ್ ಆಗ್ಲಿಕ್ಕರು ಓಕೆ ಮೂವಿ ನೋಡ್ತಾರೆ. ಓಕೆ, ನಿಮಗಿನ್ನ ಕಂಗ್ವಾ ಮೀನಿಂಗ್ ಗೊತ್ತಿದೆ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಕಂಗ್ವಾ ಟೇಲರ್ ನೋಡಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ಸೆಕೆಂಡ್ ನಾವು ಮಾತಾಡೋಣ ಒಡಿಯಾ ಇಂಡಸ್ಟ್ರೀಸ್ ವಿಲನ್ ಮೂವಿ ಫಸ್ಟ್ ಗ್ಲಿಮ್ ರಿಲೀಸ್ ಆಗಿದೆ. ಗ್ಲಿಮ್ಮೇ ಅದ, ಜಾಸ್ತಿ ಏನೇ ತೋರಿಸಿಲ್ಲ. ಬಟ್ ಹೀರೋ ಲುಕ್ ನಾವು ಮಾತಾಡ್ಬೇಕಂದ್ರೆ ಒಂದು ಮಾಸಿ ಲುಕ್ನೇ ನಮಗೆ ಅನ್ಸರ. ಥೋಡೆ ಮೂವಿಗೆ ನಾವು ನೋಡಿವಲ್ಲ ರೀಸೆಂಟ್ಲಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ KGF ಆಗಲಿ, ವಿಕ್ರಮ್ ಮೂವಿ ಆಗಲಿ, ಮತ್ತು ಬೇರೆ ಮೂವಿಗಳು ಮಾತ್ರ ಲಾಸ್ಟ್ ಟೆಡ್ಡಿ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅದ್ರೊಳಗೂ ಒಂದು ಬಿಗ್ ಗನ್ ಇಟ್ಕಿದ್ದು ಶಾರ್ಟ್ ಹೊಡೆ ಸೀನ್ಗಳು. ಬಟ್ ಇದ್ರೊಳಗೂ ಅದೇ ಶಾರ್ಟ್ ನನಗೆ ಅನ್ಸಲ್ಲ. ಬಟ್ ಇನ್ನು ಫಸ್ಟ್ ಗ್ಲಿಮ್ ರಿಲೀಸ್ ಆಗಿದೆ. ಟೀಸರು ಟೇಲರ್ ಬಂದಮೇಲೆ ಗೊತ್ತದೆ ಇದು ಮೂವಿ ಕಾಂಟೆಂಟ್ ಹೆಂಗೆ ಅದಂತು. ವೆಲ್ ಇಲ್ಲಿ ಲುಕ್ ವೈಸ್ನು ಅಲ್ಲಿ ಮತ್ತು ಇಲ್ಲಿ ಒಂದು ಮಾಸ್ ಆ್ಯಕ್ಷನ್ ಮೂವಿ, ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ನನಗೆ ಅನ್ಸದ. ಗ್ಲಿಮ್ ನೋಡೋ ಮಟ್ಟಿಗೆ ಸಾಲಿಡ್ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ವೆಲ್ ಇದೇ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ತೀವಿ. ಒಡಿಯಾ ಇಂಡಸ್ಟ್ರಿ ಆಗಲಿ ಮತ್ತು ಭೋಜ್ಪುರಿ ಇಂಡಸ್ಟ್ರಿ ಆಗಲಿ ನ್ಯೂ ಕಾಂಟೆಂಟ್ ಬರಬೇಕು ಬಾಸ್. ಅವಾಗೇ ನೋಡ್ಲಕ್ಕೂ ಅಲ್ಲಿ ಹೇಳಕ್ಕೂ ಅಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸವ. ವೆಲ್ ಇದು ಟ್ರ್ಯಾಕ್ ಬಿಡಬೇಡ್ದು, ಅದೇ ಟ್ರ್ಯಾಕ್ ಹಿಡ್ಕೊಂಡ್ಗೇಸ್ ನಡಿಬೇಕು. ದಮನ್ ಮೂವಿ ಆಗಲಿ ಮತ್ತು ಮಾಲೆಗಿರಿ ಮೂವಿ ಆಗಲಿ ಮತ್ತು ರಾಮ್ ಮೂವಿ ಬಂದಿತ್ತು ಒಡಿಯಾ ಇಂಡಸ್ಟ್ರೀಸ್, ಆ ಥರ ಕಾಂಟೆಂಟ್ ರಿಲೀಸ್ ಆಗಬೇಕು ಅವಾಗೆ. ಹಾಂ, ಗುಜರಾತಿ ಇಂಡಸ್ಟ್ರಿ ಬಗ್ಗೆ ಯಾಕೆ ಮಾತಾಡೋದು, ಮರಾಠಿ ಇಂಡಸ್ಟ್ರೀಸ್ ಮಹಾರಾಜ್ ಛತ್ರಪತಿ ಶಿವಾಜಿ ಮೇಲೆ ಎಷ್ಟೋ ಮೂವಿಗಳು ಬರ್ಲತ್ತವ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಚಲೋ ಕಾಂಟೆಂಟ್ ನ್ಯೂ ಸ್ಟೋರಿಗಳು ಬರ್ಲತ್ತಾರ. ಸೊ ಇದೇ ಪಾಯಿಂಟ್ ಒಡಿಯಾ ಆಗಲಿ ಮತ್ತು ಭೋಜ್ಪುರಿ ಇಂಡಸ್ಟ್ರೀಸ್ ನ್ಯೂ ಕಾಂಟೆಂಟ್ ಬರಬೇಕು. ಸೊ ನ್ಯೂ ವಿಲನ್ ಮೂವಿ ಫಸ್ಟ್ ಗ್ಲಿಮ್ ನೋಡಿ ನಿಮಗೆ ಅನ್ಸೋ ಕಾಮೆಂಟ್ ಮಾಡಿರಿ. ಹಾಗೆ ಕಂಗ್ವಾದ ನಿಮಗೆ ಏನು ಅನ್ಸದ? ವೆಲ್ ಇನ್ನೇನು ಪಾಯಿಂಟ್ ಮಿಸ್ ಆಗಿದೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಮತ್ತೇನು ಚೇಂಜಸ್ ಮಾಡಬೇಕು ಇದನ್ನು ಕಾಮೆಂಟ್ ಮಾಡಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಎಂಡ್ ಬೈ.